ಚಂದನ್ ನಿವೇದಿತಾ 6 ತಿಂಗಳ ಹಿಂದೆನೇ ಈ ನಿರ್ಧಾರ ಮಾಡಿದ್ರು. ಇಬ್ರು ಕೂಡ ಒಪ್ಪಿನೇ ವಿಚ್ಛೇದನ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಮಗುವಿನ ವಿಚಾರ, ಮೂರನೇ ವ್ಯಕ್ತಿಗಳ ವಿಚಾರ, ಇದೆಲ್ಲವೂ ಕೂಡ ಸುಳ್ಳು ಅಂತ. ಚಂದನ್ ನಿವೇದಿತಾ ಡಿವೋರ್ಸ್ ಬಗ್ಗೆ ವಕೀಲೆ ಅನಿತಾ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಯಾವುದೇ ಕಂಡೀಷನ್ ಮತ್ತೆ ಬೇಡಿಕೆ ಇರಲಿಲ್ಲ. 6 ತಿಂಗಳಿಂದನೇ ಇಂಥದ್ದೊಂದು ನಿರ್ಧಾರ ಮಾಡಿದ್ರು. ಮನೆಯವರು ಈ ಬಗ್ಗೆ ರಾಜಿ ಪಂಚಾಯಿತಿ ಎಲ್ಲವನ್ನು ಕೂಡ ಮಾಡಿದ್ರು. ಆದರೆ ಅವರಿಬ್ಬರಿಗೂ ಕೂಡ ಹೊಂದಾಣಿಕೆಯ ಬಗ್ಗೆ ತೃಪ್ತಿ ಅನ್ನೋದಿರಲಿಲ್ಲ. ಬೇರೆ ಇದ್ರೆ ಇಬ್ಬರಿಗೂ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಇಬ್ರು ಕೂಡ ಬಂದಿದ್ರು. ಸೊ ಚಂದನ್ ಹಾಗೂ ನಿವೇದಿತಾ ಪರ ವಕೀಲೆ ಅನಿತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಚಂದನ್ ನಿವೇದಿತಾ ಪರ ವಕೀಲೆ ಅನಿತಾರನ್ನ ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡಿ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಡಿವೋರ್ಸ್ ಆಗಿದ್ದಾರೆ. ಈಗಾಗಲೇ ಅಫಿಷಿಯಲ್ ಆಗಿ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅನೌನ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಒಂದಿಷ್ಟು ಲೀಗಲ್ ಪ್ರೋಸೆಸ್ ಆಗಿದೆ. ಇಬ್ಬರ ಪರವಾಗಿ ವಕಾಲತ್ತು ವಹಿಸಿರುವಂತಹ ವಕೀಲೆ ಅನಿತಾ ಆರ್ ಅವರೀಗ ನಮ್ಮ ಜೊತೆಲಿದ್ದಾರೆ. ಸೊ ಮಾತಾಡ್ಸೋಣ, ಲೀಗಲ್ ಆಗಿ ಯಾವ ಥರ ಪ್ರೋಸೆಸ್ ಆಯಿತು, ನೆಕ್ಸ್ಟ್ ಏನಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಹಾಯ್ ಮೇಡಮ್. ನಮಸ್ತೆ ಮೇಡಮ್. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಆ್ಯಕ್ಚುಲಿ ತುಂಬ ಮುದ್ದಾದ ಜೋಡಿ, ತುಂಬ ಫೆಮಿಲರ್ ಫೇಸು. ಡಿವೋರ್ಸ್ ಆಗಿದೆ. ಸೊ ಒಂದಿಷ್ಟು ಲೀಗಲ್ ಕನ್ಫ್ಯೂಷನ್ಸ್ ಮೇಡಮ್. ಈ ಕೇಸ್ನ ಫಸ್ಟಿಂದ ನಾವು ಮಾತಾಡೋದಾದ್ರೆ ಯಾವಾಗ ಅವ್ರನ್ನ ನಿಮ್ಮನ್ನ ಮೀಟ್ ಮಾಡಿದ್ರು, ಯಾವಾಗಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಅಂತೀನಿ ಸ್ವಲ್ಪ ಡೀಟೇಲ್. ಮೀಟ್ ಮಾಡಿದ್ರು ಅಂದರೆ ಒಂದು 6 ತಿಂಗಳ ಮುಂಚೆ ಮೀಟ್ ಮಾಡಿದ್ರು. ಇಬ್ಬರು ಸೆಪ್ರೇಟಾಗಿ ನಾನು ಮಾತಾಡಿಸಿದ್ದೆ ಇಬ್ಬರನ್ನೂ. ಬಟ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಯೂಶ್ವಲಿ ಎಲ್ಲ ಅಡ್ವೊಕೇಟ್ ಅದೊಂದು ಪ್ರೊಸೀಜರ್ ಮಾಡ್ತಾರೆ ಕನ್ವಿನ್ಸ್ ಮಾಡೋಕ್ಕೆ. ಟ್ರೈ ಮಾಡಿದೆ. ಬಟ್ ಅವರು ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ರು. ದೇ ವಾಂಟೆಡ್ ಟು ವಿಚ್ಛೇದನ ಪಡಿಬೇಕು ಅಂತ ಇಬ್ಬರು ಒಂದು ಡಿಸಿಷನ್ ತೊಗೊಂಡಿದ್ರು. ಸೊ ಅದರಿಂದ ನಾನು ಏನು ಮಾಡಬೇಕು ಪ್ರೊಸೀಜರ್ ಅದರ ಪ್ರಕಾರ ಮಾಡ್ಕೊಂಡು ಹೋದೆ. ಸಹಜವಾಗಿ ಡಿವೋರ್ಸ್ ಕೇಸ್ಗಳಲ್ಲಿ ಒಂದಿಷ್ಟು ಕಾಂಪ್ಲಿಮೆಂಟ್ಸ್ ಆಗುತ್ತೆ ಮೇಡಮ್. ಅಂದರೆ ಅಂತ ಹೇಳಿದ್ರೆ ಡಿಮ್ಯಾಂಡ್ಸ್ ಮಾಡ್ತಾರೆ, ಪರಿಹಾರ ಕೊಡಬೇಕಾಗುತ್ತೆ ಜೀವನಾಂಶಕ್ಕೆ, ಈ ರೀತಿ ಎಲ್ಲ ಒಂದಿಷ್ಟು ಕೇಳ್ಪಟ್ಟಿರ್ತೀವಿ. ಬಟ್ ಈ ಕೇಸಲ್ಲಿ ಏನಾದರೂ ಕಂಡೀಷನ್ಸ್ ಅಥವಾ ಒಪ್ಪಂದಗಳು ಇಬ್ಬರ ನಡುವೆ ಏನಾದರೂ ಆ ಥರ? ನಾನು ಆ್ಯಸ್ ಎನ್ ಅಡ್ವೊಕೇಟ್ ನಾನು ಕೇಳಿದೆ ನಿವೇದಿತಾನ, ಏನಾದರೂ ಕ್ಲೇಮ್ಸ್ ಇದೆಯಾ ನಿಮ್ಮ ಕಡೆಯಿಂದ ಅಂತ. ಅವರು ಸಿಂಪಲ್ಲಾಗಿ ಜಸ್ಟ್ ಡಿವೋರ್ಸ್ ವಿಚ್ಛೇದನ ಒಂದು ಸಾಕು, ಕ್ಲೇಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರು. ನಾವೇನು ಫೋರ್ಸ್ ಮಾಡಲ್ಲ ಕ್ಲೇಮ್ಸ್ ಬಗ್ಗೆ, ಯಾಕಂದರೆ ಅವರಿಬ್ಬರು ಡಿಸಿಷನ್ ಕೊಡೋರು ತಗೊಳ್ಳೋದು, ಅದು ಕ್ಲೇಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರು. ಇಬ್ಬರ ಕಡೆಯಿಂದನೂ ಏನೂ ಕ್ಲೇಮ್ಸ್ ಇಲ್ಲ. ಮತ್ತೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಜೂನ್ 6ನೇ ತಾರೀಕು ಪಿಟಿಷನ್ ಫೈಲ್ ಆಗುತ್ತೆ, ಜೂನ್ 7ನೇ ತಾರೀಕು ಡಿವೋರ್ಸ್ ಅನೌನ್ಸ್ ಆಗುತ್ತೆ. ಅಂದರೆ ಒಂದು ದಿನದಲ್ಲಿ ಹೇಗೆ ಸಾಧ್ಯ ಅಂತ ಏನು ಪ್ರೊಸೀಜರ್ಸ್ ಇರುತ್ತೆ ಇದು ಲೀಗಲ್ ಆಗಿ? ಈಗ ಒಂದು ದಿನದಲ್ಲಿ ಹೇಗೆ ಸಾಧ್ಯ ಅಂದರೆ ನಮ್ಮ ಲೀಗಲ್ ಪ್ರೊಸೀಜರ್ ಪ್ರಕಾರನೇ ಹೋಗಿರೋದು. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದಿದೆ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.